ದೇವದುರ್ಗ ಪಟ್ಟಣದ ಗೌತಮ್ ಓಣಿಯಲ್ಲಿ ವಾರ್ಡ್ ನಂಬರ್ 9ರಲ್ಲಿ ಪುರಸಭೆಯಿಂದ ನಳದ ಮುಖಾಂತರ ಪೂರೈಸುತ್ತಿರುವ ನೀರು ಯಾವ ರೀತಿಯಾಗಿ ಬರ್ತಾ ಇದೆ ನೋಡಿ. ವಿಡಿಯೋ ಮುಖಾಂತರ 17/7/2024ರಂದು ದೇವದುರ್ಗ ಪಟ್ಟಣದ ಪುರಸಭೆಯಲ್ಲಿ ಬರುತ್ತಿರುವ ನೀರು ಯಾವ ರೀತಿಯಾಗಿದೆ ನೋಡ. ಗಟಾರ ನೀರು ಬರ್ತಾ ಇದೆ ನಲ್ಲಿಯಲ್ಲಿ. ಇವತ್ತ ಕರ್ನಾಟಕದ ಜನತೆ ನೋಡಬೇಕು, ದೇವದುರ್ಗ ಪಟ್ಟಣದಲ್ಲಿ ಬರುವ ಪುರಸಭೆಯಿಂದ ನಲ್ಲಿಯ ಮುಖಾಂತರ ಪ್ರತಿ ಮನೆಗೆ ಇದೇ ರೀತಿಯಾಗಿ ಬಂದರೆ ಇವತ್ತ ಜನರ ಸಮಸ್ಯೆ ಏನಾಗಬಹುದು. ಇವತ್ತ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕುಡಿಯುವ ನೀರಿನ ಸಲುವಾಗಿ ಕಾಗದದಲ್ಲಿ ಖರ್ಚು ತೋರಿಸಿ ಈ ಹಣವನ್ನು ಪುರಸಭೆಯ ಅಧಿಕಾರಿಗಳು, ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಯಾವುದೇ ಒಂದು ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಈ ಗಟಾರ ಕಾಲುವೆಯಲ್ಲಿರೋ ನೀರು ಉತ್ತಮ, ಅದಕ್ಕಿಂತ ಅತ್ಯಂತ ಕೆಟ್ಟ ನೀರು ನಮ್ಮ ಪಟ್ಟಣದಲ್ಲಿ ಪೂರೈಸ್ತಾ ಇದ್ದಾರೆ ಪುರಸಭೆಯವರು. ಇದಕ್ಕೆ ಸಂಬಂಧಿಸಿದ ಜಿಲ್ಲಾಡಳಿತ ಕಣ್ತೆರೆದು ನೋಡಿ, ಇನ್ನು ಮುಂದಾದರೂ ಈ ರೀತಿ ಆಗದಂತೆ ಪುರಸಭೆಗೆ ಒಂದು ಎಚ್ಚರಿಕೆ ಕೊಡಬೇಕು. ಇಲ್ಲವಾದರೆ ಜನರ ಸಮಸ್ಯೆ ಇಂಥ ಗಟಾರ ನೀರಿನಕ್ಕಿಂತ ವೇಸ್ಟ್ ನೀರು ಬರುವಂಥ ಇಂಥ ನೀರನ್ನು ಜನರು ಯಾವ ರೀತಿ ದಿನ ಬೆಳಗ್ಗೆ ಉಪಯೋಗಿಸಬೇಕು. ಸುಮಾರು ಅರ್ಧ ಗಂಟೆಯಿಂದ ಇದೇ ರೀತಿಯಾಗಿ ನಲ್ಲಿಯ ಮುಖಾಂತರ ಗೌತಮ್ ವಾರ್ಡ್ನಲ್ಲಿ ಬರ್ತಾ ಇದೆ.